ಭಾರತ ಪಾಕ್ ನಡುವೆ ಸೇನಾ ಸಂಘರ್ಷ, ವಾರ್ ಬ್ರೇಕಿಂಗ್. ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರ ಸಭೆ ನಡೀತಾ ಇದೆ. ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಮೀಟಿಂಗ್ ಮಾಡ್ತಿದ್ದಾರೆ. ಪಾಕಿಸ್ತಾನದ ದಾಳಿ, ಭಾರತದಿಂದ ಪ್ರತಿದಾಳಿ ನಿರಂತರವಾಗಿ ನಡೆಯುತ್ತೆ. ಗಡಿ ಗ್ರಾಮಗಳ ಜನರ ರಕ್ಷಣೆ, ಬೇರೆಡೆಗೆ ಸ್ಥಳಾಂತರ. ಆಪರೇಷನ್ ಸಿಂಧೂರ ಬಳಿಕ ನಡೆದಂತಹ ಬೆಳವಣಿಗೆಗಳಿದು. ಮುಂದಿನ ಯುದ್ಧ ಕ್ರಮಗಳ ಕುರಿತು ಮಹತ್ವದ ಚರ್ಚೆ. ಭಾರತ ಮತ್ತು ಪಾಕ್ ನಡುವೆ ಸೇನಾ ಸಂಘರ್ಷ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರು ತುರ್ತು ಸಭೆಯನ್ನ ಮಾಡ್ತಿದ್ದಾರೆ. ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಗೆ, ಅದು ಭೂಸೇನೆ, ವಾಯುಸೇನೆ, ನೌಕಾಪಡೆ, ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ಮಾಡಲಾಗ್ತಾ ಇದೆ. ವಾರ್ ಬ್ರೇಕಿಂಗ್ ಗಮನಿಸ್ತಾ ಇದ್ದೀರಿ. ಭಾರತ ಪಾಕ್ ನಡುವೆ ಸೇನಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರ ಸಭೆ. ಆ ಸಭೆಯಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತುರ್ತು ಸಭೆ ಮಾಡ್ತಿದ್ದಾರೆ. ಪಾಕಿಸ್ತಾನದ ದಾಳಿ, ಭಾರತದಿಂದ ಪ್ರತಿದಾಳಿ ವಿಚಾರ, ಜಮ್ಮು ಕಾಶ್ಮೀರ, ರಾಜಸ್ಥಾನ ಸೇರಿ ಗಡಿ ಪ್ರದೇಶಗಳ ಸಮೀಕ್ಷೆಗಳಾಗ್ತಾ ಇದೆ. ಗಡಿ ಗ್ರಾಮಗಳ ಜನರ ರಕ್ಷಣೆ, ಬೇರೆಡೆಗೆ ಸ್ಥಳಾಂತರ. ಈ ನಟೋರಿಯಸ್ ಪಾಕಿಸ್ತಾನಿಗಳು ಈಗ ನಾವಾದರೆ ಏರ್ ಡಿಫೆನ್ಸ್ ಏರಿಯಾಗಳಿಗೆ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತೀವಿ ಭಾರತದಿಂದ. ಆದರೆ ಈ ನಿರ್ಭಾವುಕ ಪಾಕಿಸ್ತಾನ ಅತ್ಯಂತ ನಾಗರಿಕ ವಾಸಿಸುವಂತಹ ಸ್ಥಳವನ್ನು ಗುರಿಯಾಗಿಸಿ ಭಾರತದ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೇಂದ್ರಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ಮಾಡುವಂತಹದ್ದು. ಹಾಗಾಗಿ ಭಾರತದ ಗಡಿ ಭಾಗದಲ್ಲಿ ವಾಸಿಸ್ತಾ ಇರ್ತಕ್ಕಂತಹ ಜನರನ್ನ ಬೇರೆ ಕಡೆ ಸೂಕ್ತ ಪರ್ಯಾಯ ಜಾಗಕ್ಕೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಗಳು ಶುರುವಾಗಿದೆ. ಈ ಪಾಕಿಸ್ತಾನದ ಪಾಪಿ ಬಾಂಬ್ಗಳು ಬಿದ್ದು ನಮ್ಮ ಪ್ರಜೆಗಳು ಸಾಯಬಾರದು.